ಮಳೆಗಾಲಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ರಾಜ್ಯದ ವಿವಿಧ ಭಾಗಗಳಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ, ಜಲಾಶಯಗಳು ಭರ್ತಿ ಆಗ್ತಾ ಇದೆ, ಜೀವ ಕಳೆ ಬರ್ತಾ ಇದೆ, ರೈತರ ಮುಖದಲ್ಲಿ ಮಂದಹಾಸ. ಇವೆಲ್ಲದರ ಜೊತೆಗೆ ರಾಜ್ಯದ ಆಣೆಕಟ್ಟಿನ ನೀರಿನ ಪ್ರಮಾಣವೂ ಕೂಡ ಜಾಸ್ತಿ ಆಗ್ತಾ ಇದೆ. ಎಲ್ಲೆಲ್ಲಿ ಏನೇನಾಯಿತು ಏನು ಎತ್ತ ನೋಡೋಣ. ಕೊಡಗಿನಲ್ಲಿ ವರುಣನ ಆರ್ಭಟ. 3-4 ದಿನಗಳಿಂದ ಕೊಡಗಿನಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ, ವಿಪರೀತವಾಗಿ ಮಳೆ ಆಗ್ತಾ ಇರೋದು. ಕಾವೇರಿಗೆ ಅವತ್ತು ಪೂಜೆ ಮಾಡಿದ್ದಾರೆ ಅವರು. ನಿನ್ನ ಆರ್ಭಟವನ್ನು ಕಡಿಮೆ ಮಾಡಮ್ಮ ಅಂತ ಅಲ್ಲಿಯ ಕೆಲವೊಂದಿಷ್ಟು ಜನ ಅರ್ಚಕರು ಕಾವೇರಿಗೆ ಪೂಜೆ ಮಾಡಿದ್ದನ್ನು ನೋಡಿದ್ದೀವಿ. ಕೊಡಗು ಜಿಲ್ಲೆಯಲ್ಲಿ ಜೂನ್ನಲ್ಲಿ 63, ಜುಲೈನಲ್ಲಿ 30% ಭಾರೀ ಮಳೆ ಕೊರತೆ. ಕಾವೇರಿ ಉಗಮ ಸ್ಥಾನ ಭಾಗಮಂಡಲದಲ್ಲೇ 63% ವಾಡಿಕೆ ಮಳೆ ಮಾಯ ಆಗಿರೋದನ್ನು ನೋಡ್ತಾ ಇದ್ದೀವಿ. ಎಲ್ಲೆಲ್ಲಿ ಮಳೆ ಏನೇನಾಯಿತು ಅನ್ನೋದು ನೋಡ್ತಾ ಇದ್ದೀರಿ ನೀವು. ಪ್ರಸಕ್ತ ಮುಂಗಾರಿನಲ್ಲಿ ಜಿಲ್ಲೆಯಲ್ಲಿ 43% ಮಳೆಯ ಅಭಾವ ಇರೋದನ್ನು ನೋಡ್ತಾ ಇದ್ದೀವಿ. 15,000 ಹೆಕ್ಟರ್ ಭತ್ತದ ನಾಟಿ ಗುರಿ ಪೈಕಿ ಇದೀಗ 400 ಹೆಕ್ಟರ್ ಮಾತ್ರ ಪೂರ್ಣಗೊಂಡಿದೆ. ನೈಋತ್ಯ ಮುಂಗಾರು ದುರ್ಬಲವಾಗಿ 28 ಜಿಲ್ಲೆಗಳಲ್ಲೆಲ್ಲ ಬರಗಾಲದ ಛಾಯೆ ಆವರಿಸಿರೋದನ್ನು ನೋಡ್ತಾ ಇದ್ದೀವಿ. ಒಂದು ಕಡೆ ಧಾರಾಕಾರ ಮಳೆ, ಇವೆಲ್ಲದರ ನಡುವೆ ಕೆಲವೊಂದಿಷ್ಟು ಕಡೆ ಮಳೆ ಆಗ್ತಾ ಇರೋದು. ಕಾಶ್ಮೀರ ಅಂತ ಕರೆಯುವಂತಹ ಕೊಡಗಿನಲ್ಲಿ ಕಳೆದ 3-4 ದಿನಗಳಿಂದ ಮಳೆ ಆಗ್ತಿದೆ. ಈ ಬಾರಿ ಸ್ವಲ್ಪ ಕಳೆದ ವರ್ಷಕ್ಕೆಲ್ಲ ಕಂಪೇರ್ ಮಾಡಿದರೆ ಕಡಿಮೆ ಆಗಿದೆ. ಕಾವೇರಿ ಒಡಲು ತುಂಬೋದು ಡೌಟ್ ಅಂತ ಹವಾಮಾನ ಇಲಾಖೆ ಹೇಳಿದೆ. 3-4 ದಿನಗಳಿಂದ ಮಳೆಯೆಲ್ಲ ಜಾಸ್ತಿ ಆಗ್ತಿದೆ. ಕೇರಳಂನಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ. ಜೂನ್ನಲ್ಲಿ 63%, ಜುಲೈನಲ್ಲಿ 30% ಮಳೆಯ ಕೊರತೆ ದಾಖಲಾಗಿರೋದು. ಭಾಗಮಂಡಲದಲ್ಲಿ 63% ವಾಡಿಕೆ ಮಳೆ ಮರೆಯಾಗ್ಬಿಟ್ಟಿದೆ. ಜಿಲ್ಲೆಯಾದ್ಯಂತ 43% ಅಭಾವ ಸೃಷ್ಟಿಯಾಗಿರೋದನ್ನು ನೋಡ್ತಾ ಇದ್ದೀವಿ. ಕೃಷಿ ಚಟುವಟಿಕೆಗಳು ಸಂಪೂರ್ಣ ಸ್ತಬ್ಧ ಆಗಿದೆ ನೋಡ್ತಾ ಇದ್ದೀವಿ. 15,000 ಹೆಕ್ಟರ್ ಭತ್ತ ನಾಟಿ ಆಗಬೇಕಿತ್ತು, 400 ಹೆಕ್ಟರ್ನಷ್ಟು ಮಾತ್ರ ಇದೀಗ ಪೂರ್ಣಗೊಂಡಿರೋದನ್ನು ನೋಡ್ತಾ ಇದ್ದೀವಿ. ಇದೆಲ್ಲದರ ನಡುವೆ 28 ಜಿಲ್ಲೆಗಳಲ್ಲಿ ಬರಗಾಲದ ಛಾಯೆ ಆವರಿಸಿದೆ. ಇವೆಲ್ಲದರ ನಡುವೆ ಜನರಿಗೆ ತಟ್ಟಿದೆ ಅಕ್ಕಿ. ಈ ಅಕ್ಕಿಯ ಶಾಕ್ ಇದು ಬೆಲೆ ಏರಿಕೆ. ಮಳೆ ಕೊರತೆಯಿಂದ ಭತ್ತದ ಬಿತ್ತನೆ ಕುಂಠಿತ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಮುಕ್ತ ಮಾರುಕಟ್ಟೆಯಲ್ಲಿ ಅಕ್ಕಿ ದರ ದುಬಾರಿ ಆಗಬಹುದು ಎನ್ನುವಂಥ ವಿಚಾರ. ಯಾಕಂದರೆ ನೀವು ಭತ್ತವೇ ಬಿತ್ತನೆ 15,000 ಹೆಕ್ಟರ್ನ ಪೈಕಿ ಕೇವಲ 400 ಹೆಕ್ಟರ್ ಅಂತ ಹೇಳಿದರೆ ಸರಿ ಸುಮಾರು 14,600 ಹೆಕ್ಟರ್ ವ್ಯತ್ಯಾಸ ಆಗ್ಬಿಡುತ್ತೆ ಒಂದು ಕೊಡಗು ಜಿಲ್ಲೆಯಲ್ಲಿ ಮಾತ್ರ. ಭತ್ತ ಬೆಳೆಯುವಂಥ ಬೇರೆ ಬೇರೆ ಪ್ರದೇಶಗಳಲ್ಲಿ ಏನಾಗ್ಬೋದು, ಸಹಜವಾಗಿ ಅಕ್ಕಿ ಬೆಲೆ ಏರಿಕೆ ಆಗ್ಬೋದು ಅಂತ. ಕಳೆದ 2 ತಿಂಗಳಲ್ಲಿ ಅಕ್ಕಿ ಬೆಲೆಯಲ್ಲಿ 35% ಏರಿಕೆ ಆಗಿದೆ. ಗ್ರಾಹಕರೆಲ್ಲ ಬೆಚ್ಚಿ ಬಿದ್ದಿದ್ದಾರೆ. ಸೋನಾ ಮುಸರಿ ಕೆಜಿಗೆ 54ರಿಂದ 70 ರೂಪಾಯಿಗೆ ಏರಿಕೆ ಆಗಿದೆ. ಸೋನಾ ಸ್ಟ್ರೀಮ್ 64 ರೂಪಾಯಿಗೆ ಏರಿಕೆ ಆಗಿದ್ದ ನೋಡ್ತಾ ಇದ್ದೀವಿ. ಕೋಲಂ ಅಕ್ಕಿ 84 ರೂಪಾಯಿ. ದಪ್ಪ ಅಕ್ಕಿಯ ಬೆಲೆ ಕೆಜಿಗೆ 42 ರೂಪಾಯಿ ಹೆಚ್ಚಳ ಆಗಿದೆ. APMCಗಳಿಗೆ ಅಕ್ಕಿ ಪೂರೈಕೆ ಭಾರಿ ಪ್ರಮಾಣದಲ್ಲಿ ಕುಸಿತ ಆಗಿದೆ. ವ್ಯಾಪಾರ ವಹಿವಾಟ ಮಂದಗತಿ ಆಗಿರೋದನ್ನು ನೋಡ್ತಾ ಇದ್ದೀವಿ. ಇವೆಲ್ಲದರ ನಡುವೆ ಮಳೆ ಮಾಯ ಆಗಿದೆ. ಬಲವಾದ ಒಣಗಾಳಿಯ ಗಾಯ, ಅಂದರೆ ಒಣಗಾಳಿ ಬರ್ತಾ ಇದೆ ಅಂತ. ಜೂನ್ ತಿಂಗಳಲ್ಲಿ ಈ ಒಣ ಹವೆಯನ್ನು ದೊಡ್ಡ ಮಟ್ಟದಲ್ಲಿ ನಾವು ಅನುಭವಿಸಿದ್ವಿ. ಇದೀಗ ಒನ್ಸ್ ಅಗೇನ್ ಅದೇ ರಾಜ್ಯದಲ್ಲಿ ಗಂಟೆಗೆ 50ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಬಲವಾದ ಗಾಳಿ ಬೀಸ್ತಾ ಇದೆ. ಗಾಳಿಯಲ್ಲಿ ತೇವಾಂಶದ ಕೊರತೆ ಇರೋದರಿಂದ ಮಳೆಯಾಗದೆ ಆತಂಕ ಸೃಷ್ಟಿಯಾಗಿರೋದನ್ನು ನೋಡ್ತಾ ಇದ್ದೀವಿ. ಮಳೆ ಸುರಿಯೋದಕ್ಕೆ ಅಗತ್ಯವಾದಂತಹ ಟ್ರಫ್ ಅಥವಾ ಗಾಳಿಯ ಸಂಗಮ ಮಾದರಿಗಳಿಲ್ಲ. ಈಗ ಎಲ್ ನೀನೋ ಪ್ರಭಾವದಿಂದಾಗಿ ನೈಋತ್ಯ ಮುಂಗಾರು ಕೂಡ ದುರ್ಬಲ ಆಗಿರೋದನ್ನು ನೋಡ್ತಾ ಇದ್ದೀವಿ. ರಾಜ್ಯಾದ್ಯಂತ ಮುಂದಿನ 7 ದಿನಗಳ ಕಾಲ ಭಾರೀ ಮಳೆಯ ಮುನ್ಸೂಚನೆ ಇಲ್ಲದ ಸ್ಥಿತಿ ಇದೆ. ಅಂದರೆ ನಾವು ಮೊನ್ನೆ ನೋಡಿದ್ವಿ ಜುಲೈ 31 ಬಿಟ್ಟು ಉಳಿದೆಲ್ಲ ದಿನಗಳ ಕಾಲ ವಿಪರೀತವಾಗಿ ಮಳೆ ಆಗುತ್ತೆ ಅಂತ. ಬಟ್ ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಮುಂದಿನ 7 ದಿನಗಳ ಕಾಲ ಭಾರೀ ಮಳೆಯ ಮುನ್ಸೂಚನೆ ಇಲ್ಲ ಅಂತ ಹೇಳ್ತಿದ್ದಾರೆ. ಒಂದು 50-60 ಕಿಲೋಮೀಟರ್ ವೇಗದಲ್ಲಿ ಬಲವಾದ ಗಾಳಿ ಬೀಸ್ತಾ ಇದ್ರು. ತೇವಾಂಶದ ಕೊರತೆ ಆಗ್ತಾ ಇದೆ ಬಿಕಾಸ್ ಎಲ್ ನೀನೋದ ಪರಿಣಾಮ ಅಂತ. ಇವೆಲ್ಲದರ ನಡುವೆ ಖಾಲಿಯಾಗಿವೆ ಡ್ಯಾಮ್ಗಳು. ಕಳೆದ ವರ್ಷಕ್ಕಿಂತ ಭಾರೀ ಕುಸಿತ ಆಗಿದೆ. ರಾಜ್ಯದ 14 ಪ್ರಮುಖ ಜಲಾಶಯಗಳಲ್ಲಿ ಪ್ರಸ್ತುತ 473.55 TMC ಅಡಿ ಮಾತ್ರ ನೀರಿರೋದನ್ನು ನೋಡ್ತಾ ಇದ್ದೀವಿ. ಕಳೆದ ವರ್ಷ ಇದೇ ಸಮಯಕ್ಕೆ 722.49 TMC ನೀರಿತ್ತು. ಹೆಚ್ಚು ಕಡಿಮೆ 350 TMC ನೀರು ಕರ್ನಾಟಕದಲ್ಲಿ ಸದ್ಯಕ್ಕೆ ಕಡಿಮೆಯಾಗಿದೆ. ಯಾವುದಕ್ಕೆ ಕಂಪೇರ್ ಮಾಡಿದರೆ 2025 ಕಂಪೇರ್ ಮಾಡಿದರೆ ಕಾವೇರಿ ಜಲಾನಯನ ಪ್ರದೇಶದ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಭಾರಿ ಪ್ರಮಾಣದಲ್ಲಿ ಇಳಿಮುಖ ಆಗಿರೋದನ್ನು ನೋಡ್ತಾ ಇದ್ದೀವಿ. ಈಗೇನೋ 2 ದಿನಗಳಿಂದ ಮಳೆ ಆಗ್ತಾ ಇದೆ. ಕಾವೇರಿ ಕೊಳ್ಳದ 4 ಜಲಾಶಯಗಳಲ್ಲಿ ಸ್ವಲ್ಪ ನೀರಿನ ಒಳ ಹರಿವಿನ ಜಾಸ್ತಿ ಆಗಿದೆ, ಹೀಗಾಗಿ ಹೊರ ಹರಿವು ಕೂಡ ಜಾಸ್ತಿ ಆಗಿದೆ. ಅದೇ ನೀವು 4-5 ದಿನಗಳ ಹಿಂದೆ ನೋಡಿದಾಗ ಒಟ್ಟಾರೆ 124 ಈ ಒಟ್ಟು ಗಾತ್ರದ ಪೈಕಿ KRS ಕೇವಲ 94 ಅಡಿಗೆಲ್ಲ ಬಂದು ನಿಂತಿದ್ದ ನೋಡಿದ್ದೀವಿ. ಹೀಗಾಗಿ ವ್ಯತ್ಯಾಸಗಳು ಇತ್ತೀಗ ಏನಾಗುತ್ತೆ ನೋಡೋಣ. ಕೃಷ್ಣಾ ಜಲಾನಯನ ಪ್ರದೇಶದ ಅಣೆಕಟ್ಟುಗಳಲ್ಲೂ ಕೂಡ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ 77 TMC ಕೊರತೆ ಆಗ್ತಾ ಇದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ 88% ಮಳೆ ಕೊರತೆ, ರಾಜ್ಯದಲ್ಲೇ ಅತಿ ಕಡಿಮೆ ಅಂತ ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ. ಇವೆಲ್ಲದರ ನಡುವೆ ಆಗಸ್ಟ್ ಮೇಲೆ ಇದೀಗ ಸಾರ್ವಜನಿಕರಿಗೆ, ರೈತರಿಗೆ ಒಂದು ಆಸೆ ಬಿದ್ದಿದೆ. ವರುಣನ ಕೃಪೆಗಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಜುಲೈ ಕೈ ಕೊಟ್ಟರು ಕೂಡ ನೀವು ನೋಡಿ
ಆಗಸ್ಟಲ್ಲಿ 42% ಮಳೆ ಕೊರತೆ, ಜುಲೈನಲ್ಲಿ ಶೇಕಡ ಒಂದು 36 ಕೊರತೆಗೆ ಬಂತು. ಅಂದರೆ ಪ್ರಮಾಣ ಕಡಿಮೆ ಆಗ್ತಾ ಬಂತು. ಆಗಸ್ಟ್ನಲ್ಲಿ ಆ ಪ್ರಮಾಣ ಮತ್ತಷ್ಟು ಕಡಿಮೆ ಆಗ್ಬೋದು, ಮಳೆ ಜಾಸ್ತಿ ಆಗ್ಬೋದು ಎನ್ನುವಂಥ ಆತಂಕ ಇದೆ. ಬಟ್ ಇದಕ್ಕೆ ತದ್ವಿರುದ್ಧವಾಗಿ ಹವಾಮಾನ ಇಲಾಖೆ ಹೇಳ್ತಾ ಇರೋದು ಎಲ್ನಿನೋ ಸೂಪರ್ ಎಲ್ನಿನೋ ಆಗಿ ಕನ್ವರ್ಟ್ ಆಗೋದು ಯಾವಾಗ? ಸೆಪ್ಟೆಂಬರ್ ತಿಂಗಳ ನಂತರ ಅದು ಸೂಪರ್ ಎಲ್ನಿನೋ ಆಗಿ ಕನ್ವರ್ಟ್ ಆಗೋದಕ್ಕೆ ಶುರುವಾಗುತ್ತೆ. ಆಗ ನಮಗೆ ಮಳೆಯ ಕೊರತೆ ಮತ್ತಷ್ಟು ಜಾಸ್ತಿ ಆಗ್ಬೋದು ಅಂತ. ಇವೆಲ್ಲದರ ನಡುವೆಯೂ ಕೂಡ ನಮಗೆ ಆಶಾದಾಯಕ ಭಾವನೆ ಆಗಸ್ಟ್ ತಿಂಗಳ ಮೇಲೆ ಇದೆ. ಜುಲೈ ಕೈಕಟ್ಟರು ಆಗಸ್ಟ್ ತಿಂಗಳಲ್ಲಿ ಮಳೆ ಹೆಚ್ಚಾಗುವಂತಹ ಆಶಾಭಾವನೆಯಲ್ಲೆಲ್ಲ ರೈತರಿದ್ದಾರೆ. ಕಳೆದ 7 ವರ್ಷಗಳ ದತ್ತಾಂಶದ ಪ್ರಕಾರ ಆಗಸ್ಟ್ನಲ್ಲೆಲ್ಲ ಉತ್ತಮ ಮಳೆ ಆಗಿದೆ ಅಂತ. ಹೀಗಾಗಿ ಈ ವರ್ಷವೂ ಕೂಡ ಆಗಬಹುದು ಅಂತ. ಆಗಸ್ಟ್ ಅಂತ್ಯದವರೆಗೂ ಕೂಡ ಭತ್ತದ ನಾಟಿ ಮಾಡುವುದಕ್ಕೆ ಮಳೆಯ ನಿರೀಕ್ಷೆಯಲ್ಲೆಲ್ಲ ಅನ್ನದಾತರಿದ್ದಾರೆ. ಎಲ್ಲಿನೋ ಪ್ರಭಾವ ತಗ್ಗಿದ್ರೆ ಮಾತ್ರ ಆಗಸ್ಟ್ನಲ್ಲಿ ಮುಂಗಾರು ಚೇತರಿಕೆ ಸಾಧ್ಯ ಆಗ್ತಾ ಇದೆ. ಶೇಕಡ 26ಕ್ಕೆ ಇಳಿಕೆ ಆಗುತ್ತೆ ಒಟ್ಟಾರೆ ಮಳೆಯ ಕೊರತೆಯ ಪ್ರಮಾಣ. ಹೀಗಾಗಿ ಆಗಸ್ಟ್ನ ಈ ಭರವಸೆಯ ಮೇಲೆ ನಾವೆಲ್ಲ ಇದ್ದೀವಿ. ಆಗಸ್ಟ್ನಲ್ಲಿ ಏನಾಗುತ್ತೆ ಅನ್ನುವಂತಹ ಕುತೂಹಲ. ನೋಡಿ, ಬೇರೆ ಬೇರೆ ಪ್ರದೇಶಗಳಿಗೆ ಬೇರೆ ಬೇರೆ ತರನಾದಂತಿದ್ದಿದೆ. ನೀವು ಉತ್ತರ ಭಾರತದ ಕೆಲ ರಾಜ್ಯಗಳಲ್ಲಿ, ಅಸ್ಸಾಂ ಸೇರಿದಂತೆ ಕೆಲವು ಕಡೆಗಳಲ್ಲಿ ಪ್ರವಾಹದ ಭೀತಿಯಾಗಿ ಜನಜೀವನವೇ ಅಸ್ತವ್ಯಸ್ತ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಕೇರಳದ ಕೆಲ ಭಾಗದಲ್ಲಿ ಮಳೆಯ ಕಾರಣಗಳಿಗಾಗಿ ಕಳೆದ 2 ದಿನಗಳ ಹಿಂದೆ 2 ಜನ ಮತ್ತೊಮ್ಮೆ ಮೃತಪಟ್ಟಿದ್ದನ್ನು ನೋಡಿದ್ದೀವಿ. ಇದೇ ನಮ್ಮದೇ ಕರಾವಳಿ ಭಾಗದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅದೇ ನೀವು ಉತ್ತರ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋದರೆ ಮಳೆಯ ಕೊರತೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಹೀಗಾಗಿ ಆಗಸ್ಟ್ನಲ್ಲಿ ಏನಾಗುತ್ತೆ ಮಳೆ ವಿಚಾರ ಕಾದು ನೋಡೋಣ.